ವಿರುದ್ಧ ಷಡ್ಯಂತ್ರ ರಾಜಕೀಯ ದಂಗಲ್. ವಿಪಕ್ಷ ಬಿಜೆಪಿ ನಾಯಕರಿಂದ ಇಂದು ಧರ್ಮಸ್ಥಳ ಚಲೋ. ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ಪಾದಯಾತ್ರೆ. ಇನ್ನು ಅರ್ಧ ಕಿಲೋಮೀಟರ್ ಪಾದಯಾತ್ರೆಯ ಬಳಿಕ ಬೃಹತ್ ಸಮಾವೇಶ. ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ಸಮಾವೇಶ ಆಯೋಜಿಸಲಾಗಿದೆ. ಇಂದು ಮಧ್ಯಾಹ್ನ 2ರಿಂದ ಸಂಜೆ 4ರವರೆಗೆ ಸಮಾವೇಶ ನಡೆಯಲಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ದಂಗಲ್ ನಡೀತಾ ಇದೆ. ವಿಪಕ್ಷ ಬಿಜೆಪಿ ನಾಯಕರಿಂದ ಇಂದು ಧರ್ಮಸ್ಥಳ ಚಲೋ ನಡೀತಾ ಇದೆ. ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಅರ್ಧ ಕಿಲೋಮೀಟರ್ ಪಾದಯಾತ್ರೆಯ ಬಳಿಕ ಬೃಹತ್ ಸಮಾವೇಶ ನಡೆಯಲಿದ್ದು ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ಆಯೋಜಿಸಲಾಗಿದೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:30ರವರೆಗೆ ಸಮಾವೇಶ ನಡೆಯಲಿದೆ. ಇನ್ನು ಸಮಾವೇಶಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಲು ಭರ್ಜರಿ ಪ್ಲಾನ್ ನಡೆದಿದೆ. ಏನು ಬುರುಡೆ ಪ್ರಕರಣ ಇದೆಯಲ್ಲ, ಇದನ್ನ ಎನ್ಐಎಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಸಮಾವೇಶದಲ್ಲಿ ಮಾತನಾಡುವ ಸಾಧ್ಯತೆ ಇದೆ. ಎಸ್ಐಟಿ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ, ಹಾಗಾಗಿ ಎನ್ಐಎಗೆ ವಹಿಸಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹ. ಇದೊಂದು ಭಕ್ತಿ ಯಾತ್ರೆ. ಮಂಜುನಾಥ ಸ್ವಾಮಿಯ ಭಕ್ತಿ ಇರತಕ್ಕಂಥ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ, ದೇವರ ದರ್ಶನ ಮಾಡ್ತಾರೆ. ಆದರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು. ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು. ಅದಕ್ಕೆ ಸರ್ಕಾರದ ಕುಮ್ಮಕ್ಕು ಇದೆ ಅಂತಕ್ಕಂಥದ್ದು ಈಗ ಜಗಜ್ಜಾಗಿರವಾಗಿರ್ತಕ್ಕಂಥ ವಿಷಯ. ಆ ಕಾರಣದಿಂದ ಆಡಳಿತ ಮಾಡತಕ್ಕಂಥ ಒಂದು ಸರ್ಕಾರ ಯಾವಾಗಲೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಬಿಟ್ಟು ಈ ರೀತಿ ಅನ್ಯಾಯಕ್ಕೆ ಕೈ ಹಾಕಿದಾಗ ಜನ ಕುಪಿತಗೊಳ್ತಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಅವರು ಕೂಡ ಕೈಗೊಳ್ತಾರೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಇದೊಂದು ಭಕ್ತಿ ಯಾತ್ರೆ. ಮಂಜುನಾಥ ಸ್ವಾಮಿಯ ಭಕ್ತಿ ಇರತಕ್ಕಂಥ ಸರ್ವರು ಕೂಡ ಇವತ್ತು ಬರ್ತಿದ್ದಾರೆ, ದೇವರ ದರ್ಶನ ಮಾಡ್ತಾರೆ. ಆದರೆ ಒಂದು ವಿಪರ್ಯಾಸದ ಸಂಗತಿ ಇತ್ತು. ಇಲ್ಲಿ ಮಂಜುನಾಥನಿಗೆ ಕಳಂಕ ಹಚ್ಚುವ ಒಂದು ಕಾರ್ಯ ಕೆಲವು ಗುಂಪುಗಳಿಂದ ನಡೆದಿತ್ತು. ಅದಕ್ಕೆ ಸರ್ಕಾರದ ಕುಮ್ಮಕ್ಕು ಇದೆ ಅಂತಕ್ಕಂಥದ್ದು ಈಗ ಜಗಜ್ಜಾಗಿರವಾಗಿರ್ತಕ್ಕಂಥ ವಿಷಯ. ಆ ಕಾರಣದಿಂದ ಆಡಳಿತ ಮಾಡತಕ್ಕಂಥ ಒಂದು ಸರ್ಕಾರ ಯಾವಾಗಲೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥದ್ದನ್ನು ಬಿಟ್ಟು ಈ ರೀತಿ ಅನ್ಯಾಯಕ್ಕೆ ಕೈ ಹಾಕಿ मंजूनाथ धर्मस्थल क्षेत्र का ऊपर कुछ लोग गलत अंजाम लगाया था। उसका बारे में भारतीय जनता पार्टी विधानसभा में उधर ही हम कुछ एमएलए लोग बात किया था। बाद में हर क्षेत्र से हमारा भाजपा कार्यकर्ता एमएलए के साथ